ಇನ್ನು ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹರಿದಾಡ್ತಾ ಇರುವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಸದ ಪ್ರಜ್ವಲ್ ರೇವಣ್ಣ ಬರೋದು ಡೌಟಾ? ಪ್ರಜ್ವಲ್ನ ಬರುವಿಕೆಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಕಾದುಕೊಳ್ತಿದ್ದಾರೆ. ಒಂದ್ ಕಡೆ ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ಇವತ್ತು ಬರಬಹುದಾ, ನಾಳೆ ಬರಬಹುದಾ ಅನ್ನೋ ಬರುವಿಕೆಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಕಾದುಕೊಳ್ತಿದೆ ಎಸ್ಐಟಿ ಟೀಮ್. ಉನ್ನತ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಈ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬಹುತೇಕ ಇವತ್ತು ಕೂಡ ಬೆಂಗಳೂರಿನ ಕಡೆ ಅಥವಾ ದೇಶಕ್ಕೆ ಮರಳೋದು ಡೌಟೇ ಅಂತ. ಬಟ್ ಎಸ್ಐಟಿ ಟೀಮ್ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಬಂದಿಳಿದಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಅಥವಾ ಯಾವುದಾದ್ರೂ ಮೂಲವಾಗಿ ಮಾರ್ಗವಾಗಿ ದೇಶಕ್ಕೆ ಬಂದು ತಲುಪಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಅವರನ್ನು ಬಂಧಿಸೋದಕ್ಕೆ, ಕಸ್ಟಡಿಗೆ ತಗೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡು ಕಾದು ಕುಳಿತಿದ್ದಾರೆ. ಬಟ್ ಪ್ರಜ್ವಲ್ ರೇವಣ್ಣ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇವತ್ತು ಕೂಡ ಪ್ರಜ್ವಲ್ ಆಗಮನ ಡೌಟೇ, ಆದರೆ ಎಸ್ಐಟಿ ಅಧಿಕಾರಿಗಳು ನಿರೀಕ್ಷೆ ಅಂತೂ ಇಟ್ಕೊಂಡಿದ್ದಾರೆ. ಪ್ರಜ್ವಲ್ ಇರುವ ಸ್ಥಳದ ಬಗ್ಗೆ ಸದ್ಯ ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ದುಬೈನಲ್ಲಿ ಪ್ರಜ್ವಲ್ ರೇವಣ್ಣ ಇರುವ ಬಗ್ಗೆ ಎಸ್ಐಟಿ ಟೀಮ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯ ದುಬೈನಲ್ಲಿ ಇರಬಹುದು ಅವರು ಅಂತ. ನಿನ್ನೆ KIA ಮೂಲಕ ಎಂಟ್ರಿ ಆಗಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ. ಬಟ್ 2 ದಿನಗಳಿಂದ ಬಾರದಿದ್ದಕ್ಕೆ ಎಸ್ಐಟಿ ಈಗ ತೀವ್ರ ತಲಾಶ್ ನಡೆಸೋದಕ್ಕೆ ಮುಂದಾಗ್ತಾ ಇದೆ. 2ನೇ ಹಂತದ ಮತದಾನ ಆದಮೇಲೆ ಭಾರತಕ್ಕೆ ಬರೋ ಸಾಧ್ಯತೆಗಳು ಕೂಡ ಇದೆ. ಚುನಾವಣೆ ಮುಗಿಲಿ ಆಮೇಲೆ ಬೇಕಾದರೆ ಬಂದ್ರೆ ಆಯಿತು ಅನ್ನೋ ರೀತಿ. ನಾಳೆ ರಾಜ್ಯದ 2ನೇ ಹಂತದ ಮತದಾನ ಇದೆ. ಹೀಗಾಗಿ ಅದಾದಮೇಲೆ ಬರೋ ಸಾಧ್ಯತೆಗಳಿದೆ. ಇಂಟರ್ಪೋಲ್ನ ಸಹಾಯದೊಂದಿಗೆ ಎಸ್ಐಟಿ ಪ್ರಜ್ವಲ್ರನ್ನ ಕರೆತರೋದಕ್ಕೂ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಪ್ರಜ್ವಲ್ ರೇವಣ್ಣರನ್ನ ನಾಳೆ ಸಂಜೆ ಭಾರತಕ್ಕೆ ಕರೆತರುವ ಎಲ್ಲ ಸಾಧ್ಯತೆಗಳು ಇದೆ. ಸೊ ದೇಶದ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲೂ ಕೂಡ ನಿಗಾ ಇರಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.